ಕ್ರೈಮ್ ಅಂತಕೊಂಡ್ ಹೇಳಿ ನಾವು PUC ಬಗ್ಗೆ ವಿಶೇಷವಾಗಿ PUC ಯಾಕೆ ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅನ್ಲಿಕ್ಕೆ ಬಹಳ ಪ್ರಸ್ತುತವಾಗ್ಯದ. ಇಟ್ ಇಸ್ ಟೀನೇಜ್ ಅಂತ ಹೇಳ್ತಿರ್ತಾರ, ವೆರಿ ಕ್ರಿಷಿಯಲ್ ಕನ್ಫ್ಯೂಷನ್ ಆಗಿರ್ತಾರ. ಅವ್ರ ಮಕ್ಕಳು ಅಲ್ಲ, ವಯಸ್ಕರು ಅಲ್ಲ, ಇಂಥ ಒಂದು ಕ್ರಿಷಿಯಲ್ ಸ್ಟೇಜ್ನಾಗ ಇರ್ತಾರೋ. ಅದನ್ನ 2 ವರ್ಷ ಹಿಂದ್ಗಡೆ ನನಗೂ ಅದೇ ಎಕ್ಸ್ಪೀರಿಯನ್ಸ್ ಆಯ್ತು. ನನ್ನ ಮಗಳು ಅಫ್ಕೋರ್ಸ್ ನಮ್ಮ ಸಹೋದರಿ ಸುಂಟ ಅವ್ರು ಚಲೋ ಗೊತ್ತದ, ಸಿ ಇಸ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ನನ್ನ ಸಹೋದರಿ ಅವರು, ನನಗಿಬ್ರು ಹೆಣ್ಮಕ್ಳು ಅದಾರು, ಇಬ್ರು ಸೆಕೆಂಡ್ PUC ಕಲಿತಾ ಇದ್ದಾರೆ. ಅದರ ಮಹತ್ವ ವಿಷಯ ಆಸ್ ಒಂದು ಪೊಲೀಸ್ ಅಧಿಕಾರಿಯಾಗಿ ಅಷ್ಟೇ ಅಲ್ಲದೆ ಒಬ್ಬನ ತಂದೆಯಾಗಿಯೂ ಕೂಡ, ಒಬ್ಬರು ಪಾಲಕರಾಗಿಯೂ ಕೂಡ ಏನಾಗ್ತದೆ ಅಂತಕೊಂಡು SSLC ನಂತರ ಏನ್ ಮಾಡ್ಬೇಕು, ಯಾವ ಕಡೆ ಯಾವ ಕಾಲೇಜ್ನಾಗ ಇಡಬೇಕು, ಏನ್ ಇಡಬೇಕು ಅಂತ ವಿಚಾರ ಮಾಡಿದಾಗ ಅಫ್ಕೋರ್ಸ್ SSC 8th 9th 10th ಗೆಲ್ಲ ಸ್ವಲ್ಪ ಟಿವಿಗಳು, ವಿಶೇಷವಾಗಿ ಮೊಬೈಲ್ಗಳು ಸ್ವಲ್ಪ ಬಗ್ಗೆ ಕ್ಯೂರಿಯಾಸಿಟಿ ಮಕ್ಕಳಿಗೆ ಜಾಸ್ತಿ ಇರ್ತದೆ. ವಿಶೇಷವಾಗಿ ಹುಡುಗರು ಎಲ್ಲ ಅಡ್ಡಾಡ್ಕೊಂಡು ಅಲ್ಲಿ ಕ್ರಿಕೆಟ್ ಆಡಿನೋ ಕಬಡ್ಡಿ ಆಡಿನೋ ಏನೋ ಅಡ್ಡಾಡ್ಕೊಂಡು ಹೋಗ್ತಾರೆ. ಹುಡುಗಿಯರಿಗಂತೂ ಮನೇನೇ ಇರ್ತದೆ, ರೂಮ್ ನಲ್ಲಿ ಇರ್ತಾರೋ, ಕೂಡಾಕಿರ್ತಾರ, ರೂಮ್ ನಲ್ಲಿ ಸ್ಟಡಿ ಮಾಡ್ತಿರ್ತಾರ ಅಂತ ಹೇಳ್ತಿರ್ತಾರೋ. ಮೊಬೈಲ್ ಕೈಯಲ್ಲಿ ಕೊಟ್ರೆ ಮುಗಿದೋಯ್ತು ಜಗತ್ತು. ಅವಾಗ ಅದನ್ನ ನಾವು PUC ಸ್ವಲ್ಪ ಎಲ್ಲ ಹೊರಗಡೆ ಇಡೋಣ ಅಂತಕೊಂಡ್ರೆ ವಿಚಾರ ಮಾಡ್ಕೊಂತ ಹೊಂಟಾಗ ಮಂಗಳೂರು, ಉಡುಪಿ, ಕಾರ್ಕಳ ಎಲ್ಲ ಕಡೆ ಒಂದು ಸರ್ವೆ ಮಾಡಿದೀವಿ, ಎಲ್ಲಿ ಮಕ್ಕಳನ್ನ ಸುರಕ್ಷಿತವಾಗಿರ್ತಾರೋ ಅಂತಕೊಂಡೇಳಿ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸುಮಾರು 32 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿದ್ರು ಕೂಡ ಮಕ್ಕಳ ಸುರಕ್ಷತೆ ಬಗ್ಗೆ ವಿಚಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದ. ಸುರಕ್ಷತೆ ಅಂತಂದ್ರೆ ಎಲ್ಲೇ ಹೋದಲ್ಲಿ ಆಕ್ಸಿಡೆಂಟ್ ಆಗ್ತದ, ಮತ್ತೊಂದೇನೋ ಅಪರಾಧ ಮಾಡ್ತಾರೋ ಅಂತ ಅಷ್ಟೇ ಅಲ್ಲ. ಮೊಬೈಲ್ ದಿಂತ್ರ ಯಾವ ತರ ಟಿವಿ ಸ್ವಲ್ಪ ಇತ್ತು, ನಾವೆಲ್ಲ ಸತೀಶ್ ಅವ್ರು ಹೇಳಿದ್ರು ನಮ್ಗೆ ಟಿವಿ ನೋಡಕ್ ಕೊಡ್ತಿದ್ದಿಲ್ಲ ಅಂತ. ನಮ್ಮ ಜನರೇಷನ್ ನಾವು ಕಲಿಯೋ ಟಿವಿನೇ ಇರ್ಲಿಲ್ಲ. ಇಷ್ಟೆಲ್ಲ ಫೆಸಿಲಿಟೀಸ್ ಅದ, ಜಗತ್ತಲ್ಲಿ ದೊಡ್ಡ ಲೈಬ್ರರಿ ಹೋಗ್ಕೊತ ಒಂದು ಬುಕ್ಸ್ ಹುಡುಕ್ತಿದೀವಿ. ಈಗ ಒಂದು ಮೊಬೈಲ್ ಇತ್ತಂದ್ರೆ ಜಗತ್ತೆಲ್ಲ ತಮ್ಮ ಕೈಯಾಗಿರ್ತದ. ಇಷ್ಟೆಲ್ಲ ಎಷ್ಟು ಅಡ್ವಾಂಟೇಜ್ ಅದಲ್ಲ ಈಗಿನ ಜನರೇಷನ್ ಇರ್ತೇವೆ ನಾವು ಅಂದ್ಕೋತೀವಿ. ಬಟ್ ನಿಜವಾಗ್ಲೂ ಅದರಿಂದ ಎಷ್ಟು ಒಳ್ಳೇದ. ಒಂದು ಮ್ಯಾಚ್ ಬಾಕ್ಸ್ ಯಂತ್ರ ದೀಪ ಹಚ್ತೀವಲ್ಲ, ಅದೇ ಮ್ಯಾಚ್ ಬಾಕ್ಸ್ ಯಂತ್ರನ ಕೂಡ ಸುಡ್ಲಿಕ್ಕೂ ಕೂಡ, ಹಾಳು ಮಾಡ್ಲಿಕ್ಕೂ ಕೂಡ. ಒಂದು ಅರಣ್ಯನ ಸುಡ್ಲಿಕ್ಕೆ, ಒಂದು ಅರಣ್ಯದಿಂದ ಒಂದು ಗಿಡದಿಂದ ಒಂದು ಮ್ಯಾಚ್ ಬಾಕ್ಸ್ ರೆಡಿ ಆಗ್ತದ. ಅದ ಮ್ಯಾಚ್ ಸ್ಟಿಕ್ ದಿಂದ ಒಂದು ಅರಣ್ಯ ಸುಡ್ಲಿಕ್ಕೂ ಆಗ್ತದ. ನಾವ್ ಎಷ್ಟು ಅಡ್ವಾಂಟೇಜ್ ಆಗ್ತದ ಅಷ್ಟೇನ ಅದನ್ನ ಡಿಸ್ಅಡ್ವಾಂಟೇಜ್ ಬಹಳಷ್ಟು ಇರ್ತಾವ. ಅವಾಗ ಅದನ್ನೆಲ್ಲ ಅಡ್ಡಾಡಿ ನೋಡಿದ್ರೆ ಇಷ್ಟೆಲ್ಲ ದೂರ ಇಷ್ಟೆಲ್ಲ ಕಷ್ಟಪಟ್ಟು ಇಡಬೇಕು ಅಂತಕೊಂಡ್ರಿ. ಅಲ್ಲೆಲ್ಲ ನಾವು ವಿಚಾರ ಮಾಡಿದಾಗ ತಮ್ಗೆ ಗೊತ್ತಿರ್ಬೇಕು, ಹೈದರಾಬಾದ್ ಕರ್ನಾಟಕ ಏರಿಯಾ ಅಂದ್ರೆ ಬೀದರ್, ಗುಲ್ಬರ್ಗ, ರಾಯಚೂರು ಆ ಭಾಗ, ಮತ್ತು ವಿಶೇಷವಾಗಿ ಬೆಳಗಾವಿ, ಧಾರವಾಡ, ನಾವೆಲ್ಲ ಶಿಕ್ಷಣದ ತವರೂರು ಅಂತ ಹೇಳ್ತೀವಿ. ಧಾರವಾಡ, ಬೆಳಗಾವಿ, ಬಿಜಾಪುರ, ಬಾಗಲಕೋಟದಿಂದ ಸುಮಾರು 20 ರಿಂದ 22 ಸಾವಿರ ಜನ ಪಾಲಕರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಕೋಸ್ಟಲ್ದಲ್ಲಿ ಮಂಗಳೂರು, ಉಡುಪಿ, ಕಾರ್ಕಳ ಕಡೆ, ಮೂಡಬಿದಿರೆ ಕಡೆ ಎಜುಕೇಶನ್ ಕೆಡ್ತಾರ. ಅವ್ರನ್ನೆಲ್ಲ ನೋಡಿದ್ವಿ ಯಾಕೆ ಇಷ್ಟ ಅಂತ ಹೇಳಿ. ಅವ್ರ ಮಕ್ಕಳು ಸುರಕ್ಷಿತವಾಗಿರ್ಬೇಕು. PUC ವೆರಿ ಕ್ರಿಷಿಯಲ್ ಸ್ಟೇಜ್. ಅವ್ರ ಕರಿಯರ್ ಮಾಡ್ಕೊಳ್ಳಿಕ್ಕೂ ಅವಕಾಶ, ಕರಿಯರ್ ಹಾಳಾಗ್ಲಿಕ್ಕೂ ಕೂಡ ಅವಕಾಶ ಅದೇ ಏಜ್ ಇರ್ತದ PUC ಅಂತಕೊಂಡ್ ಹೇಳಿ ಲಕ್ಷಾಂತರ ಡೊನೇಷನ್ ಕೊಟ್ಟು ಅಂತ ಕಾಲೇಜ್ನಲ್ಲಿ ಅಡ್ಮಿಷನ್ ತಗೋತಾರ. ಅಫ್ಕೋರ್ಸ್ ಆಮೇಲೆ ನಾವೆಲ್ಲ ವಿಚಾರ ಮಾಡಿದ್ವಿ. ಅಫ್ಕೋರ್ಸ್ ಆಮೇಲೆ ನಾವು ಬಂದಿವಿ, ನಾವು ಶಿಕ್ಷಣ ತವರೂರು ಧಾರವಾಡ ಅಂತೂ ದೂರ ಹೋಗ್ಬಾರ್ದು ಅಂತ ತಕೊಂಡ್ರೆ ಮಕ್ಕಳನ್ನ ಇಟ್ಟಿವಿ. ಕಾಲೇಜ್ಗಳು ಎಷ್ಟು ಬಿಸ್ನೆಸ್ ಕಮರ್ಷಿಯಲ್ ಆಗಿದೆ. ಸೆಕೆಂಡ್ PUC ಹೇಳ್ತೀನಿ ನಿಮ್ಗೆ. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ಗಳಿಲ್ಲ, ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜ್ ಇಲ್ಲ, ಓನ್ಲಿ PUC. ದಟ್ ಇಸ್ ಕರೆಕ್ಟ್ಸ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಯಾಕಂತಂದ್ರೆ ಲಕ್ಷ ಗಂಟ್ಲೆ ಡೊನೇಷನ್ ಬರೀ ಅವ್ರದಲ್ಲ, ತಂದೆ ತಾಯಿಗಳನ್ನು ಕೂಡ ಇಂಟರ್ವ್ಯೂ ತಗೊಂಡು ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಲಕ್ಷಾಂತರ ಡೊನೇಷನ್ ಕೊಟ್ಟು ಮಕ್ಕಳನ್ನ ಇಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಮೊಬೈಲ್ ಇರೋದಿಲ್ಲ, ಟಿವಿ ಇರೋದಿಲ್ಲ, ಏನೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅಲ್ಲಿ ಇಟ್ಬಿಟ್ರೆ, ಸ್ಟಡಿ ಬಿಟ್ರೆ ಬೇರೆ ಜಗತ್ ಗೊತ್ತಿರೋದಿಲ್ಲ, ಕೆಡ್ಲಿಕ್ಕೆ ಅವಕಾಶ ಕಡಿಮೆ ಐತಿ ಅಂತಕೊಂಡ್ ಹೇಳಿ. ಅಷ್ಟು ಮಟ್ಟಿಗೆ ತಂದೆ ತಾಯಿಗಳಿಗೆ ಜವಾಬ್ದಾರಿ. PUC SSLC ಮುಗಿದ ನಂತರ ನಮ್ಮ ಕಾಲದಲ್ಲಿ ಏನಿತ್ತು, 60 ಮೇಲೆ ಆತಂದ್ರೆ ಸೈನ್ಸ್ ಹಚ್ಬೇಕು, 50 to 60 ಆತಂದ್ರೆ ಕಾಮರ್ಸ್ ಹಚ್ಬೇಕು, 50ಕ್ಕಿಂತ ಕಡಿಮೆ ಆತರ ಆರ್ಟ್ಸ್ ಹಚ್ಬೇಕು. ಅಲ್ಲೇ ಊರು ಮಗಲ 4-5 ಕಿಲೋಮೀಟರ್ ದೂರದಲ್ಲಿ ಇರ್ತಿತ್ತು. ಈಗೆಲ್ಲ ಪೇರೆಂಟ್ಸು ಕಷ್ಟಪಟ್ಕೊಂಡು 100 ಕಿಲೋಮೀಟರ್ ಗಂಟೆ ದೂರ ಹೋಗಿ ಮಕ್ಕಳನ್ನ ಇಡ್ತಾ ಇದಾರು. ಅದು ಮೊಬೈಲ್ ಚಾಳಿ ಇರಬಾರ್ದು ಅಂತಕೊಂಡ್ರೆ, ಅಂದ್ರೆ ಎಷ್ಟು ಮೊಬೈಲ್ ಅಂದ್ರೆ ಎಷ್ಟು ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಅದಕ್ಕಾಗಿ ಮೊಬೈಲ್ ನಮ್ಗೆ ಮೊದಲೆಲ್ಲ ಮೊಬೈಲ್ ಹಿಡಿಬೇಡ ಅಂತ ಹೇಳ್ತಿದ್ರು. ಕೊರೋನಾ ಟೈಮ್ದಲ್ಲಿ ಮೊಬೈಲ್ ಬಿಡಬೇಡ ಅಂತ ಕಾಲ್ ಬಂತು. ಯಾಕಂದ್ರೆ ಸ್ಕೂಲ್ಗೆ ಹೋಗ್ತಿದ್ರು, ಕಲಿತಿದ್ರು, ಮನ್ಯಾಗ ಬಂದ್ಕೂಲೆ ಮೊಬೈಲ್ ಹಿಡಿಬಾರ್ದು, ಮೊಬೈಲ್ ಸವಾಸ್ ಬೇಡ ಅಂತಕೊಂಡೇಳಿ ಮಕ್ಕಳಿಗೆ ಯಾರಿಗೂ ಕೊಡಬಾರ್ದು ಅಂತಕೊಂಡೇಳಿ. ಆಮೇಲೆ ಎಲ್ಲ ಸ್ಮಾರ್ಟ್ ಫೋನ್ಗಳು ಕೊಡುವಂತ ಅನಿವಾರ್ಯತೆ ಬಂತು. ಸ್ಟಡಿ ಫ್ರಮ್ ಹೋಮ್, ವರ್ಕ್ ಫ್ರಮ್ ಹೋಮ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಆಗ ಮೊಬೈಲ್ ಬಿಟ್ಟು ಮಕ್ಕಳೇ ಮೊಬೈಲ್ ಇಟ್ಟಿದ್ದು, ಮೊಬೈಲ್ ಹಾಕಿ ಬಿಟ್ಟು ಕೂತದ ಅಂತೇಳಿ ಪಾಲಕರು ಅವ್ರನ್ನ ಬೆನ್ನತ್ತಿ ಅವ್ರ ಕೈಯಾಗ ಮೊಬೈಲ್ ಹಿಡ್ಕೊಳ್ಳುವಂತ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಅವಾಗ ಅದು ಹಾಬಿ ಆಯ್ತು. ಮೊಬೈಲ್ ಕೊಡಿಸಿದ್ರು, ಅದನ್ನ ಹಿಡ್ಕೊಂಡು ಎಷ್ಟೆಷ್ಟು ಒಳ್ಳೇದಲ್ವಲ್ಲ ಅದನ್ನೆಲ್ಲ ಕೂಡ. ಒಂದು ಮೊಬೈಲ್ದಲ್ಲಿ ಏನೆಲ್ಲ ಆಗ್ಬೇಕು, ಏನೆಲ್ಲ ಕೆಡ್ಲಿಕ್ಕೆ ಆಗ್ತೈತೆ ಅಂತಕೊಂಡು ನಿಮ್ ಕೆಲವೊಂದು ಕ್ರೈಮ್ಸ್ ನಮ್ಗೆ ರಿಪೋರ್ಟ್ ಆಗ್ತಾವು. ಅದು ಜಗತ್ತೆಲ್ಲಾನು ಕೂಡ ಏನ್ ಕೆಟ್ಟದ್ದೆಲ್ಲ ಸಿಗ್ತದಲ್ಲ, ಕ್ಯೂರಿಯಾಸಿಟಿ. ನಾವ್ ಒಂದ್ ಏನಾದ್ರು ಪರ್ಟಿಕ್ಯುಲರ್ ಒಂದು ಲೈನ್ ದಲ್ಲಿ ನಾವು ಒಂದು ಅಕಾಡೆಮಿಕ್ಸ್, ಒಂದು ರಿಲಿಜಿಯಸ್, ಮತ್ತೊಂದು ಏನಾದ್ರು ಸರ್ಚ್ ಮಾಡಿದ್ರೆ ಅದು ಸಿಗ್ತದೆ. ಕೆಟ್ಟದ್ ಏನಾದ್ರು ಲೈನ್ ಹಿಡಿತು ಅಂದ್ರೆ ಎಕ್ಸ್ಟ್ರೀಮ್ ಕೆಡ್ಲಿ ಏನೆಲ್ಲ ಕೆಟ್ಟಿದೆ, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ, ಏನೆಲ್ಲ ಅದರಂತರ ದುರುಪಯೋಗ ಆಗ್ಲಿಕ್ಕೆ, ನಮ್ಮ ಮಾನಸಿಕವಾಗಿ ಏನೆಲ್ಲ ನಾವು ಮೈಂಡ್ ಕರಪ್ಟ್ ಮಾಡ್ಲಿಕ್ಕೆ ಏನ್ ಸಾಧ್ಯ ಇದೆ ಅದೆಲ್ಲ ಸಿಗ್ತದೆ.
ಸಿಗ್ತಿರ್ತದ. ಅದರಿಂದ ಎಷ್ಟು ನಮ್ಗೆ ಕ್ರೈಮ್ಸ್ ಆಗ್ತಾ ಇದಾವ ಅಂತಂದ್ರೆ ನಿಮ್ಗೊಂದು ಪೋಕ್ಸೋ ಆಕ್ಟ್ ಅಂತ ಬರ್ತದ 18 ವರ್ಷದ ಒಳಗಿನ ಮಕ್ಕಳಿಗೆ ಯಾವ ತರ ಕ್ರೈಮ್ ಆಗ್ಲಿಕ್ಕೆ ಅಂತೇಳಿ. ನಮ್ದು ಒಂದೇ ನಮ್ದು ಬೆಳಗಾವಿ ನಗರದ ಬಗ್ಗೆ ಹೇಳ್ತೀನಿ ನಿಮ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್, ರಿಲೇಟಿವ್ ಸ್ಟ್ಯಾಟಿಸ್ಟಿಕ್ಸ್. 2023ರಲ್ಲಿ ಪೋಕ್ಸೋ ಕೇಸ್ ನಮ್ಮಲ್ಲಿ 22 ಕೇಸ್ ಆಗಿದ್ದು. 2023ರಲ್ಲಿ 22 ಕೇಸ್ ಆಗಿದ್ದು. 2024ರಲ್ಲಿ 41 ಕೇಸ್ ಅದು. 41 ಕೇಸ್ 2024. 2025ರಲ್ಲಿ 68 ಕೇಸ್ ಆಗಿದೆ ಪೋಕ್ಸೋ ಕೇಸ್. ಪೋಕ್ಸೋ ಕೇಸ್ ಆಲ್ ಟೈಪ್ ಆಫ್ ಕ್ರೈಮ್ಸ್, 18 ವರ್ಷದ ಮಕ್ಕಳಿಗೆ ಕೆಳಗಿನ ಮಕ್ಕಳು ಮಾಡೋ ಎಲ್ಲಾ ಅಪರಾಧಗಳು, ಅದು ಎಲ್ಲಾ ತರ ಕಳ್ಳತನ ಇರ್ಲಿ, ಲೈಂಗಿಕವಾಗಿರ್ಲಿ, ದೈಹಿಕವಾಗಿ ದೌರ್ಜನ್ಯ ಮಾಡೋದಿರ್ಲಿ, ಎಲ್ಲ ಕೂಡ ಎಷ್ಟು ಮಟ್ಟಿಗೆ ಇದೆಲ್ಲ ಕೂಡ ಬಹಳಷ್ಟು ನಾವು ಅದ್ರ ಬಗ್ಗೆ ವಿಚಾರ ಮಾಡಿದಾಗ, ಅದ್ರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿದಾಗ ಯಾಕೆ ಹಿಂಗ್ ಮಾಡಿದ್ರು ಮಕ್ಕಳು, ಯಾಕೆ ಹಿಂಗ ಈ ತರ ಮಾಡಿದ್ರತ್ತೆ ಇನ್ಫ್ಲೂಯೆನ್ಸ್ ಮಾಡಬೇಕು 60 to 70% ಎಲ್ಲ ಮೊಬೈಲ್ ದಿಂದ ಇನ್ಫ್ಲೂಯೆನ್ಸ್ ಆಗಿರ್ತದ. ಟಿವಿ ಒಂದ್ ಹಂತಕ್ಕೆ ಇರ್ತದ. ಎಲ್ಲಾ ಪೇರೆಂಟ್ಸ್ ಟಿವಿ ಇದನ್ನೆಲ್ಲ ನ್ಯೂಸ್ ಚಾನಲ್ಗಳನ್ನ ಆಯ್ತು ಎಲ್ಲಾ ಚಾನಲ್ಗಳನ್ನ ಎಕ್ಸಾಮ್ ಪತ್ರ 1 ತಿಂಗಳ ಮೊದಲು ಎಲ್ಲ ಬಂದ್ ಮಾಡ್ಬಿಡ್ತಾರ. ಮಕ್ಕಳ ಕೈಯಾಗ ಏನೂ ಕೊಡ್ಲಿಲ್ಲ ಅಂತಂದ್ರೆ ಬುಕ್ಸ್ ಎಲ್ಲ ಅಲ್ಲಿ ಹೋಗಿ ತರಕಾಕತಿ ತರ್ಲಿಕ್ಕಾಕತಿ, ಮೊಬೈಲ್ದಲ್ಲಿ ನಾವು ಸರ್ಚ್ ಮಾಡ್ತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದಾಗ ಅನಿವಾರ್ಯವಾಗಿ ಪೇರೆಂಟ್ಸ್ ಮಕ್ಳು ಕರೀತಾ ಇದಾರಲ್ಲ ಅಂತ ಅನ್ನೋ ಒಂದು ಹುಮ್ಮಸ್ ನಾವು ಕೊಡ್ತೀವಿ. ತಪ್ಪದಾರಿಗೆ ಹೋಗ್ಲಿಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಒಂದ್ ಸಲ ಏನಾದ್ರು ವಿಷಯ ನೋಡಿದ್ರೆ ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಕ್ಯೂರಿಯಾಸಿಟಿ ಸಿಗ್ತದ, ಅಡಿಕ್ಟ್ ಆಗ್ತಾರ ಮೊಬೈಲ್ ಅಂತಂದ್ರೆ ಡ್ರಗ್ಸ್ ದಾರು ಕುಡಿತಾರಲ್ಲ, ಸರಿಯಾಗಿ ಕೊಡ್ತಾರಲ್ಲ, ಅದಕ್ಕೂ ಕೆಟ್ಟದಾಗಿ ಮಾಡಿ ದಾರಿ ಬಿಡ್ಲಿಕ್ಕೆ ಅವಕಾಶ ಇರ್ತದ. ಅದರಿಂದ ಮ್ಯಾಕ್ಸಿಮಮ್ ಕ್ರೈಮ್ಸ್ ಆಗ್ತಾ ಇದಾವೆ. ಮತ್ತು ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಕಳಿಸಿದ್ರಿ, ಎಲ್ಲರೂ ಕೂಡ ಅದ್ರ ಬಗ್ಗೆ ಜವಾಬ್ದಾರಿ ಯಾರು, ವಿದ್ಯಾರ್ಥಿಗಳ, ಪಾಲಕರ ಮತ್ತು ತಾವು ಬೋಧಕರು, ಗುರು ಒಂದವ್ರು ತಾವು ಅಂತಕೊಂಡ್ರಿ ಎಲ್ಲರೂ ಕೂಡ ಕಾರಣ ಇರ್ತದೆ. ನಾವು ಸ್ಕೂಲ್ ಹೋಗ್ತಾ ಇರ್ತೇವೆ, ಪೇರೆಂಟ್ಸ್ ಕಳಿಸ್ಬಿಡ್ತೀವಿ. ಕಳಿಸ್ಕೊಟ್ಟ ನಂತರ ಸುಮಾರು 7-8 ಗಂಟೆ ಮಕ್ಕಳೆಲ್ಲ ಕಾಲೇಜ್ ಹೋಗ್ತಾ ಇದ್ರು, ನಮ್ಮೆಲ್ಲ ಡಾಕ್ಟರ್ ಆಗ್ತಾರು, ಇಂಜಿನಿಯರ್ ಆಗ್ತಾರೆ, ನಮ್ಮ ಮಕ್ಕಳು IAS IPS ಆಗ್ತಾರೆ ಅಂತಕೊಂಡೇಳಿ ನಾವು ಪೇರೆಂಟ್ಸ್ ಅವ್ರ ಮಕ್ಕಳ ಕಾಲೇಜ್ ತಗ ನೋಡ್ಲಿಕ್ಕೆ ಹೋಗಕ್ ಆಗ್ತದೆ, ಪ್ರಾಕ್ಟಿಕಲಿ ಆಗೋದಿಲ್ಲ. ಅವು ಪೇರೆಂಟ್ಸ್ ಕನ್ಸರ್ನ್ ಇರ್ತದೆ. ಪೇರೆಂಟ್ಸ್ ಶಿಕ್ಷಕರಿಗೆ ಹೋದಾಗ ಏನಾಗ್ತಿತ್ತು, ಮೊದಲೆಲ್ಲ ನಮ್ಮನ್ನೆಲ್ಲ ಬಡದ್ರ ಇನ್ನೊಂದ್ 4 ಬಡ್ರಿ ಸರ್ ಚಲೋದಂಗ್ ಕಲಸ್ರಿ ಅಂತಿದ್ರು. ಈಗ ಬಹಳಷ್ಟು ನಮ್ಮ ಪೊಲೀಸ್ ಎಂತೆಂತ ಕ್ರೈಮ್ಗಳು ಬರ್ತಾವತ್ತಂದ್ರ ನಮ್ಮ ಮಕ್ಕಳ ಯಾಕೆ ಬಡದಿದೆ ಅಂತೇಳಿ ಪಾಲಕರಿಗೆ ಶಿಕ್ಷಕರನ್ನ ಬಿಡುವಂತ ಕಾಲ ಬಂದ್ಬಿಟ್ಟಿದೆ ಇವಾಗ. ಅದ್ರ ಎಷ್ಟು ಕೆಡ್ಲಿಕ್ಕೆ ಸಾಧ್ಯ ಅದ ಅಷ್ಟೆಲ್ಲ ಕೆಡ್ಲಿಕ್ಕೆ ಅದ. ಆ ನಿಟ್ಟಿನಲ್ಲಿ ಜೊತೆಗೆ ತಾವು PUC ವಿದ್ಯಾರ್ಥಿಗಳನ್ನ ಅದರಿಂದ ಎಷ್ಟು ಕೆಡ್ತಾ ಇದಾರೋ, ಅದರಿಂದ ಏನ್ ಹೌ ದಟ್ ಅಫೆಕ್ಟ್ಸ್ ದಿ ಅಕಾಡೆಮಿಕ್ ಕರಿಯರ್ ಅಂತಕೊಂಡು ಅನ್ನೋದ್ರ ಜೊತೆಗೆ ಎಲ್ಲ ಟೈಪ್ಸ್ ನೀವು ಪ್ರಾಪರ್ಟಿ ಅಫೆನ್ಸ್ ಏನೋ ಒಂದು ಕಳ್ತನ ಮಾಡ್ರೆ ಕಳ್ಳಿ ಹುಡುಕ್ಲಿಕ್ಕೆ ಸಾಧ್ಯ ಅದ. ಒಂದ್ ಯಾವ್ದನ್ನಾದ್ರು ಸೈಬರ್ ಕ್ರೈಮ್ ದಲ್ಲಿ ನೀವು ಇದನ್ನ ಮಾಡಿದ್ರೆ ಯಾವ್ದದು ನಮ್ಮಲ್ಲಿ ಇದನ್ನ ಮಾಡ್ಕೊಂಡು ಫ್ರಾಡ್ ಆದ್ರೆ ಅದಕ್ಕೆ ರೂಟ್ಸ ಸಿಗೋದಿಲ್ಲ. ನಮ್ದು ಯಾವ್ದಾದ್ರು ಒಂದು ಮೊಬೈಲ್ ನಿಂತ್ರ ಯಾರಿಗಾದ್ರೂ ನಿಮ್ಗೊಂದು OTP ಕೇಳಿ ಮತ್ತೊಂದು ಕೇಳಿ ಅಂದ್ರೆ ಲಕ್ಷ ನಿಮ್ದು ರೊಕ್ಕ ನಾವು ತಗೊಂಡ್ಬಿಟ್ರೆ ಅದನ್ನ ಹೇಳ್ತಿಲ್ಲ, ನಮ್ದು ಹುಡುಕ್ಬೇಕಾದ್ರೆ ಇದ್ರ IP ಅಡ್ರೆಸ್, ನನ್ನ ಮೊಬೈಲ್ IP ಅಡ್ರೆಸ್ ನಮ್ದು ಆನ್ಲೈನ್ ದಲ್ಲಿ ಇದು ಮಾಡಿದ್ರೆ ನಮ್ಮಲ್ಲಿ ಯಾವ್ದೋ IP ಅಡ್ರೆಸ್ ಇರೋದಿಲ್ಲ. ಅದನ್ನೆಲ್ಲಾನು ಕೂಡ ನಾವು ಅಮೆರಿಕ ಅಂತ ತರಿಸ್ಕೊಳ್ಬೇಕು, ಸಿಗೋದಿಲ್ಲ ಅದು. ಮತ್ತೊಂದ್ಸಲ ಮೊಬೈಲ್ ಯೂಸ್ ಮಾಡಕ್ ಒಂದು ಕ್ರೈಮ್ ಮಾಡಕ್ ಒಂದು ಯೂಸ್ ಮಾಡಿದ್ರೆ ಮತ್ತೊಬ್ರು ಆಗೋದಿಲ್ಲ. ಒಂದೊಂದ್ಸಲ ನಾವು ಕೇಸ್ ಹಿಡಿದ್ರೆ 50-60 ಮೊಬೈಲ್ ಸಿಗ್ತಾವ ಅವ್ರ ಕಡೆ, ಸಿಮ್ ಕಾರ್ಡ್ 100 ಸಿಮ್ ಕಾರ್ಡ್ ಸಿಗ್ತಿರ್ತಾವ, ಆಗ್ತಾ ಇರ್ತದ. ಈ ವಿಷಯದಲ್ಲಿ ಅತ್ಯಂತ ಪ್ರಸ್ತುತವಾಗಿ ತಾವು ಗ್ಯಾರಂಟಿ ಚಾನಲ್ದವರು, ವಾಹಿನಿದವರು ತಾವು ಏನ್ ಅಸೋಸಿಯೇಷನ್ ವಿತ್ ಕ್ಯಾಂಬ್ರಿಡ್ಜು ಮತ್ತು AD6 ಅವರು ಮಾಡ್ತಾ ಇದ್ದೀರಿ. ಅತ್ಯಂತ ಪ್ರಸ್ತುತವಾಗಿ ವಿಷಯ ಇದೆ ಇದು. ದಯವಿಟ್ಟು ತಾವೆಲ್ಲರೂ ಕೂಡ ಒಂದು ಕ್ವಾಲಿಟಿ ಡಿಸ್ಕಷನ್ ಆಗ್ಲಿ. ಕೆಲಸದ ಒತ್ತಡ ಅನಿವಾರ್ಯವಾಗಿ ನಾವು ತಮ್ಮ ಅನುಮತಿಯನ್ನ ಅಪ್ಪಣೆ ಪಡೆದುಕೊಂಡು ನಾವು ಹೋಗ್ಬೇಕಾದ ಕೆಲಸದ ಒತ್ತಡ. ನನಗೂ ಕೂಡ ಆಸ್ ಒಂದು ಪಾಲಕ ಆಗಿ, ಒಂದು ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಸ್ತುತವಾದ ವಿಷಯ ಇತ್ತು. ಬಟ್ ಅನಿವಾರ್ಯ ಕಾರಣದಿಂದ ಕೆಲಸದ ಒತ್ತಡದಿಂದ ತಮ್ಮ ಅನುಮತಿ ಪಡೆದುಕೊಂಡು ಹೋಗ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು.